ಕಾಲೇಜ್ ಲೈಫಲ್ಲಿ ಸಖತ್ತಾಗಿರುತ್ತೆ ಮಗ ಡ್ರೀಮ್ಸ್. ಏಮ್ ಕಾಲೇಜ್ ಲೈಫಲ್ಲಿ ಹುಡುಗರು, ಓಹ್ ನಾನ್ ದುಡಿಯಕ್ಕಿಡಿದ್ರೆ ಕೋಟಿಗಳು ಸಂಪಾದಿಸ್ತೀನಿ, ನಾನ್ ಮದ್ವೆ ಆಗಿದ್ರೆ ಕ್ಯೂ ನಿಂತ್ಕೋಬೇಕು, ನಿಲ್ಸ್ಕೊಂಡ್ ನಾ ಬಿಟ್ಟಿಚ್ಚಲ್ರ ರಾಶ್ ಪೆಟ್ಕೋರ ನಾನು ರಾಶ್ ಪೆಟ್ಕೋ. ಹೀಗೆಲ್ಲ ಬಿಲ್ಡಪ್. ನಾನ್ ಮದ್ವೆ ಆಗ್ಬೇಕು ಅಂತ ಹೇಳಿದ್ರೆ ಕ್ಯೂ ನಿಂತ್ಕೊಂತಾರೆ, ನೀನ್ ನಿಂತ್ಕೊಂಡ್ರು ಕೊಡಲ್ಲ. ಇದೇ ರಿಯಾಲಿಟಿ. ಹೇಳೋವಾಗ ಈಸಿ ಇರುತ್ತೆ. ಮತ್ತೆ ಬಹಳಷ್ಟು ಜನ ಎಮೋಷ್ನಲಿ ವೀಕ್ ಆಗ್ಬೇಡಿ. ಯಾರನ್ನೋ ಒಬ್ಬರನ್ನ ಪ್ರೀತಿಸಿರ್ತೀರ, ಅವರೇ ಪ್ರಪಂಚ ಅನ್ಕೊಂತೀರಾ. ಬೈ ಮಿಸ್ಟೇಕ್ ಏನೋ ಜಾತಿ ಅಡ್ಡ ಬರುತ್ತೆ, ದುಡ್ಡು ಅಡ್ಡ ಬರುತ್ತೆ, ಸ್ಟೇಟಸ್ ಅಡ್ಡ ಬರುತ್ತೆ. ಬೈ ಮಿಸ್ಟೇಕ್ ಫೇಲ್ಯೂರ್ ಆದರೆ ಕೆಲವರು ಹುಡುಗಿರು ಅಪ್ಸೆಟ್ ಆಗ್ತಾರೆ, ಹುಡುಗರು ಅಪ್ಸೆಟ್ ಆಗ್ತಾರೆ. ನಾನೆಲ್ಲ ಹುಡುಗಿರಿಗೆ ಹೇಳೋದು, ನಿಮ್ಮ ಹುಡುಗ, ನೀನು ಇಷ್ಟಪಟ್ಟು ಹುಡುಗ ನಿನಗೆ ಸಿಗ್ಲಿಲ್ಲ ಅಂದರೆ ನಿನಗೆ ಬದುಕೋದು ಕಷ್ಟನೇನೋ ನಮ್ಮ. 23 ವರ್ಷ ಬದುಕಿ ನೀನು ಸತ್ತೋಗ್ಬಿಟ್ರೆ ನಿಮ್ಮಪ್ಪ ಅಮ್ಮ ಹೆಂಗಮ್ಮ ಬದುಕೋದು ನೀನನ್ನು ಬಿಟ್ಟು? ಇದೊಂದು ಯೋಚನೆ ಮಾಡಬೇಕಲ್ಲ. ಹುಡುಗರು ಅಷ್ಟೇ. ನಾನೊಂದು ಹೇಳ್ತೀನಿ ಕೇಳ್ರೋ, ಒಬ್ಬ ಹುಡುಗನ ಕಡಿಮೆ ಹರ್ಟ್ ಮಾಡೋ ಹೆಂಗ್ಸಿದ್ರೆ ಅದು ಅಮ್ಮ ಮಾತ್ರ, ಒಬ್ಬ ಹುಡುಗಿನ ಕಡಿಮೆ ಹರ್ಟ್ ಮಾಡೋ ಗಂಡಸಿದ್ರೆ ಅದು ಅಪ್ಪ ಮಾತ್ರ. ನೀವು ಗಮನಿಸಿ, ಭಾಳಷ್ಟು ಜನ ಹುಡುಗಿರು, ನೀವು ಚಿಕ್ಕ ವಯಸ್ಸಲ್ಲಿ ಬೈಕಲ್ಲಿ ನಿಮ್ಮಪ್ಪ ನಿಮ್ಮನ್ನು ಮುಂದೆ ಕೂರಿಸ್ಕೊಂಡು ಊರೆಲ್ಲ ಸುತ್ತಾಕಿದ್ರು. ಬೆಳೆದ್ಮೇಲೆ ಬಾಯ್ ಫ್ರೆಂಡ್ ಬೈಕಲ್ಲಿ ಹಿಂದೆ ಸುತ್ತಾಕ್ಸ್ತಾನೆ. ಯಾಕೆ ಗೊತ್ತಾ? ನಿಮ್ಮ ಅಪ್ಪನಿಗೆ ನೀನು ಮುಂದೆನೇ ಇರಬೇಕು ಅಂತ ಆಸೆ, ನಿಮ್ಮ ಹುಡುಗನಿಗೆ ನೀನು ಹಿಂದೆ ಬಿದ್ದಿರು ಅಂತ ಆಸೆ. ಮದುವೆ ಫಿಕ್ಸ್ ಆಗುವಾಗ ಹುಡುಗನ ಕಡೆಯವರು ಒಂದು 4 ದೊಡ್ಡ ಸುಳ್ಳುಗಳು ಹೇಳ್ತಾರೆ. ನೀನ್ ಎಷ್ಟು ಓದಿದ್ರು ಓದಿಸ್ತೀನಿ, ನಮ್ಮ ಅಪ್ಪನೇ ಓದ್ಸಲ್ಲ, ಬರ್ದಿಟ್ಕೋ. ಸುಳ್ಳಿದು, ಸುಳ್ಳು, ಹೈಲಿ ಇಂಪಾಸಿಬಲ್. ಮದುವೆ ಆಗೋ ಹುಡುಗ ಹೆವಿ ಆರ್ಟಿಫಿಷಿಯಲ್ ಆಗಿ ಬಿಹೇವ್ ಮಾಡ್ಬಿಡ್ತಾರೆ. ಈ ಪಿಕ್ಚರ್ಗಳು ನೋಡ್ಬಿಟ್ಟಿದ್ವಲ್ಲ, ಈ ಪೆಂಡಲ್ ಸಂಬಂಧ ಅಲ್ಲಿ ಫಿಕ್ಸೇಷನ್ ನೋಡು, ನೀಕೇಮಿಷ್ಟಮು, ನಿನ್ಗೇನಿಷ್ಟ, ಮತ್ತೆ ಎಲ್ಲ ಎಂತ ಸಿಲ್ಲಿ ಕ್ವಶನ್ಸ್ ಅಂದ್ರೆ, ಹುಡುಗಿನ ನೋಡಕ್ ಹೋಗಿರ್ತೀವಿ, ಆ ಹುಡುಗಿ ಕೇಳೋದು ಹುಡುಗನ್ನ, ನೀನ್ ನನ್ನೇ ಯಾಕೆ ನೋಡಕ್ ಬಂದ, ಬ್ರೋಕರ್ ತೋಡ್ಕೊಚ್ಚೆ ವಸ್ತುಮ್ರ ಏನ್ ಪುಡ್ಕೋನ ಪೈಂಟ್ವೆ ಅಲ್ಲ, ಎಲ್ಲ ಸಿಲ್ಲಿ ಕ್ವಶನ್ಸು. ನೀವು ನನ್ನೇ ಯಾಕೆ ಇಷ್ಟಪಟ್ರಿ, ಯಾರು ಸಿಗದೆ, అదే తానే నిజ. ఎవడో బ్రోకర్ ఫోటోస్ చూపించినట్టప్ప, ఇట్లా ఊర్లో ఇట్లా బిడ్డుందంటప్ప, పెండ్లకి ఇస్తారంటప్ప, సంబంధం అంటప్ప ಅಂದ್ರೆ ನೋಡಕ್ ಹೋಗಿರ್ತೀವಿ. ಆ ಹುಡುಗಿ ಕ್ವಶನ್, ನನ್ನೇ ಯಾಕೆ ಇಷ್ಟಪಟ್ರಿ? ಮದುವೆ ಆದ್ಮೇಲೆ ನೋಡಿದ್ದೀರಾ, ಈ ಸಲ ಯಾವ್ದಾದ್ರು ಮದುವೆಗೆ ಹೋದ್ರೆ ಸೂಕ್ಷ್ಮವಾಗಿ ನೋಡಿ. ಹುಡುಗಿ ಬೇಜಾರಲ್ಲಿ ಇರ್ತಾಳೆ, ಸಪ್ಪಗೆ. ಹುಡುಗ ನಗ್ನಗ್ತಾ ಬಂದವ್ರನ್ನೆಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಇರ್ತಾನೆ. ಹುಡುಗ ನಗ್ನಗ್ತಾ ಇರ್ತಾನೆ, ಹುಡುಗಿ ಒಂಥರ ಅಳ್ತಾ ಇರ್ತಾಳೆ. ಯಾಕೆಂದ್ರೆ ಹುಡುಗನ ಲೈಫಲ್ಲಿ ಅದು ಲಾಸ್ಟ್ ಟೈಮ್ ನಗೋದು ಮಗನೇ. ಹುಡುಗಿ ಲೈಫಲ್ಲಿ ಅದು ಲಾಸ್ಟ್ ಟೈಮ್ ಮಾಡೋದು. ಹುಡುಗನ ಲೈಫಲ್ಲಿ ಲಾಸ್ಟ್ ಟೈಮ್ ನಗೋದದು. ಮತ್ತೆ ನಗಕ್ಕೆ ಅವಕಾಶ ಎಲ್ಲಿರುತ್ತೆ? ಪಾಪ ಅಮ್ಮಂದ್ರು ಅಷ್ಟೇ, ಕೆಲವರು ತಾಯಂದ್ರು ಇದ್ದೀರಾ, ಅವ್ನು 23-24 ವರ್ಷಕ್ಕೆ ಬಂದು ಅವನ ಪಾಡ್ಗೆ ಅವ್ನು ಯಾವುದೋ ಒಂದು ಕೆಲ್ಸಕ್ಕೆ ಹುಡ್ಕೊಂಡು ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗಿ ದುಡ್ಡು ಎತ್ತಿಟ್ಕೊಂಡಿದ್ರೆ, ನನಗೆ ಸೊಸೆ ಯಾವಾಗ ತರ್ತೀಯ ಅವನ ಪಾಡ್ಗೆ ಅವನಿದ್ದ ಒಂದು 2-3 ವರ್ಷ ಹಿಂಗೆ ಮನೆಯಲ್ಲಿ ಅಮ್ಮನೇ ಅಜ್ಜಿನ ತಲೆ ಕೆಡಿಸಿ ಮದುವೆ ಮಾಡ್ತಾರೆ. ಮದುವೆ ಮಾಡಿದ್ಮೇಲೆ ಅವ್ನ ಹೆಂಡತಿ ಮಾತು ಕೇಳ್ತಾನೆ. ನೋಡು, ನನ್ನ ಮಗ ಹೆಂಡತಿ ಮಾತೇ ಕೇಳ್ತಾನೆ. ಬೇರೆಯವ್ರ ಮಾತು ಕೇಳಿದ್ರೆ ಬಿಡ್ತೀರನಮ್ಮ ನೀವು? ಕೇಳಕ್ಕಾಗುತ್ತಾ? ಕೇಳಬೇಕು ಅಂತ ಆಸೆ ಇದ್ರು ಕೇಳಕ್ಕಾಗುತ್ತಾ? ಏನ ಲೈಫಲ್ಲಿ ಯಾರಿಗೂ ಕ್ಲಾರಿಟಿ. ನಾನು ಹೇಳೋದು ಮಿನಿಮಮ್ ಕ್ಲಾರಿಟಿ ಇನ್ ಲೈಫ್. ಗಾಂಧೀಜಿ ಹೇಳಿದ್ರು ಡೂ ಆರ್ ಡೈ, ದೊಡ್ಡವ್ರು ಹೇಳಿದ್ರು ಡೂ ಬಿಫೋರ್ ಯು ಡೈ. ನಾನು ಹೇಳ್ತಾ ಇದ್ದೀನಿ, ಡೋಂಟ್ ಡೈ ಅಂಟಿಲ್ ಯು ಡೂ ಮಗನೇ. ಡೋಂಟ್ ಡೈ ಅಂಟಿಲ್ ಯು ಡೂ ಅಷ್ಟೇ. ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾನಂತೆ, ಮನಸ್ಸು ಮಾಡಕ್ಕೆ ಆಗಲ್ವೇ? ಏನ್ ಮಾಡೋದು ಹೇಳು?